Now let us thank God for helping us to come together once again to study the God's word. Hope I am audible to all of you. Yes, uncle. Yes, uncle. Okay. So let us thank God for that. ಈ ಅವಕಾಶವನ್ನ ತನ್ನ ವಾಕ್ಯವನ್ನ ಕಲಿಯುವ ದೇವರು ಕೊಟ್ಟಂತೆ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. So in the beginning we will read from the book of Jeremiah chapter 31 verse 31 to 40. ಕೂಟವನ್ನ ಪ್ರಾರಂಭಿಸುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ ಮತ್ತು 31ನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ. ಇಲ್ಲಿ ಒಂದು ಹೊಸ ಒಡಂಬಡಿಕೆಯ ವಿಷಯವಾಗಿ ಪ್ರವಾದಿಯು ಮಾತನಾಡುವಂತವನಾಗಿರ್ತಾನೆ. ಯೆಹೋವನಿಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಎಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನಿಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. Yes. So here we read about the new covenant that God is going to make with the nation of Israel. ಇಲ್ಲಿ ನಾವು ತಂದೆಯಾದಂತಹ ದೇವರು ಇಸ್ರಾಯೇಲ್ ಜನಾಂಗದೊಡನೆ ಮಾಡಿಕೊಳ್ಳುವಂತ ಹೊಸ ಒಡಂಬಡಿಕೆ ಬಗ್ಗೆ ಮಾತನಾಡುವಂತವನಾಗಿದ್ದಾನೆ. I told you that to understand the millennial kingdom, we need to know certain fundamental things which is given in the scripture. ನಾನು ಮೊದಲೇ ಹೇಳಿದ ರೀತಿಯಲ್ಲಿ ನಾವು 1000 ವರ್ಷಗಳ ಆಡಳಿತವನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಕೆಲವು ಮುಖ್ಯವಾದಂತಹ ಅಂಶಗಳನ್ನ ನಾವು ಮೊದಲು ಸತ್ಯವೇದದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. Yeah, first of all, we should understand what is the meaning of Abrahamic covenant. We considered it last week. ಮೊದಲನೇದಾಗಿ ಅಬ್ರಾಹಮನ ಒಡಂಬಡಿಕೆ ಏನೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ನಾವು ಕಳೆದ ವಾರದಲ್ಲಿ ಕಂಡಿದ್ದೇವೆ. God has promised Abraham that a land will be given to him. ಅಬ್ರಾಹಮನ್ಗೆ ತಂದೆಯಂತ ದೇವರು ಆತನು ವಾಗ್ದಾನವನ್ನ ಮಾಡಿ ಒಂದು ಕುರಿಯನ್ನು ಕೊಡುವುದಾಗಿ ಹೇಳಿದ್ದಾನೆ. All the covenants, all the blessing for the nation of Israel is embedded inside the Abrahamic covenant. ಎಲ್ಲಾ ಜನಾಂಗದ ಮತ್ತು ಎಲ್ಲಾ ಜನರ ಇರ್ತಕ್ಕಂತಹ ಆಶೀರ್ವಾದದ ಒಡಂಬಡಿಕೆ ಅದು ಅಬ್ರಾಹಮನ ಒಡಂಬಡಿಕೆಯಲ್ಲಿ ಉಂಟು. And that is expanded when God is making covenant with the people of Israel. ಅದು ಇಸ್ರೇಲ್ ಜನಾಂಗದೊಡನೆ ದೇವರು ಮಾಡಿಕೊಂಡಂತಹ ಒಡಂಬಡಿಕೆ ಮೂಲಕವಾಗಿ ಅದು ಬೆಳೆಯುತ್ತಾ ಬಂತು. Then we see about the Davidic covenant. ನಂತರದಲ್ಲಿ ನಾವು ದಾವೀದನ ಒಡಂಬಡಿಕೆಯನ್ನ ಕಾಣುವಂತವರಾಗಿರ್ತೇವೆ. In the Davidic covenant, the most important thing that there will be a man from the family of David who will sit upon the throne of Israel. ದಾವೀದನ ಒಡಂಬಡಿಕೆಯನ್ನ ನೋಡುವಾಗ ಅದರಲ್ಲಿ ಮುಖ್ಯವಾದಂತಹ ಅಂಶ ಏನೆಂಬುದಾಗಿ ನೋಡುವುದಾದ್ರೆ ಯೆಹೋವನು ಹೇಳುವ ಮೂಲಕ ಹೇಳುವ ಮಾತೇನೆಂದರೆ ದಾವೀದನ ಮನೆತನದಿಂದಲೇ ಆತನ ವಂಶದಿಂದಲೇ ಆತನ ಸಿಂಹಾಸನದ ಮೇಲೆ ಕೂರುವ ಒಬ್ಬನು ಬರುವನಾಗಿದ್ದಾನೆ ಎಂಬುದಾಗಿ. For Abraham, land is promised, okay? Okay, ಅಬ್ರಾಹ್ಮನಿಗೆ ಆ ಸ್ವಾಸ್ಥ್ಯವನ್ನ ಅಥವಾ ಭೂಮಿಯನ್ನ ವಾಗ್ದಾನ ಮಾಡಲ್ಪಟ್ಟಿತು. And to David, a son is promised to sit upon the throne forever and ever. ಆದ್ರೆ ನಿತ್ಯವಾಗಿ ಕೂರಬೇಕಾದಂತ ಸಿಂಹಾಸನದ ಮೇಲೆ ಕೂರಬೇಕಾದಂತ ಮಗನನ್ನ ದಾವೀದನಿಗೆ ವಾಗ್ದಾನ ಮಾಡಿದ. Both these promises are going to fulfill in the millennial kingdom. ಈ ಎರಡು ವಾಗ್ದಾನಗಳು 1000 ವರ್ಷ ಆಳ್ವಿಕೆಯಲ್ಲಿ ನೆರವೇರ್ತದೆ. That is why the study of the Abrahamic covenant, Davidic covenant are very important. ಆದ್ದರಿಂದ ನಾವಿದನ್ನ ಕಲಿಯುವಾಗ ದಾವನಿಗೆ ಮಾಡಿದ ವಾಗ್ದಾನ ಮತ್ತು ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನಗಳ ಕುರಿತು ಕಲಿಯುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. All the blessing that God has going to promise is going to accomplish during the millennial kingdom. ದೇವರು ವಾಗ್ದಾನ ಮಾಡಿದಂತಹ ಎಲ್ಲಾ ಆಶೀರ್ವಾದಗಳು ಈ 1000 ವರ್ಷ ಆಡಳಿತದಲ್ಲಿ ಅದು ನೆರವೇರುವಂತದ್ದಾಗಿದೆ. In Jeremiah chapter 31 is very clearly says that God is going to fulfill
the promises that God has made to Abraham by a new covenant which he is going to make with Israel. ಆತನು ದೇವರು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿ ಹೇಳಿದ ಹಾಗೆ ಅಬ್ರಾಮನಿಗೆ ಮಾಡಿದಂತ ಆ ಎಲ್ಲಾ ವಾಗ್ದಾನಗಳು ನೆರವೇರುವಂತ ಸಮಯದಲ್ಲಿ ಅಂದ್ರೆ 1000 ವರ್ಷ ಆಳ್ವಿಕೆ ಸಮಯಕ್ಕೆ ಮುಂಚೆ ದೇವರು ಇಸ್ರಾಯೇಲ್ನೊಡನೆ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂತನಾಗಿದ್ದಾನೆ. So we can understand the new covenant is yet to form, yet to be done in the future. Lord Jesus Christ will make with the nation of Israel. ಈ ಹೊಸ ಇನ್ನೊಂದು ಆತನು ಮಾಡಿಕೊಳ್ಳಬೇಕಾಗಿರುವ ಹೊಸ ಒಡಂಬಡಿಕೆ ಅದು ಮುಂದೆ ಭವಿಷ್ಯತ್ತಿನಲ್ಲಿ ನೆರವೇರುವಂತದ್ದಾಗಿದೆ. ಆ ಒಡಂಬಡಿಕೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲರೊಡನೆ ಮಾಡಿಕೊಳ್ಳುವಂತವನಾಗಿದ್ದಾನೆ. Yeah, Jeremiah chapter 31 verse 31, you please read there, you can understand it very well. ಅಲ್ಲಿ ನಾವು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 31ನೇ ವಚನದಲ್ಲಿ ಅದನ್ನ ಓದುವಾಗ ನಮಗೆ ಅದು ಅರ್ಥವಾಗ್ತದೆ. ಯೆರೆಮೀಯ 31:31. Behold the days come. ಯೆಹೋವನಿಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೆಂದಿಗೂ ಯೆಹೂದ ವಂಶದವರೆಂದಿಗೂ ಹೊಸದಾಗಿರುವ. Yeah, look at that. Here we see that behold the days come. There is a day is going to come. ಅಲ್ಲಿ ಯೆಹೋವನಿಂತೆನ್ನುತ್ತಾನೆ, ಇಗೋ ಇಸ್ರಾಯೇಲ್ ವಂಶದಲ್ಲಿ ಮಾಡುವಂತ ಆ ಒಡಂಬಡಿಕೆಯ ಒಂದು ದಿವಸ ಬರ್ತದೆ ಎಂಬುದಾಗಿ ದಿನಗಳು ಬರುವುದು. That day is the coming of the Lord Jesus Christ. ಆ ದಿನಗಳು ಬರುವವು ಅನ್ನುವಂತ ಆ ದಿನವೇ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ದಿನ. When the Lord is coming in glory and majesty, at that time he is going to make a covenant with the nation. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಪ್ರಭಾವದೊಡನೆ ಆತನು ಈ ಲೋಕಕ್ಕೆ 2ನೇ ಸಲ ಬರುವಾಗ ಆತನು ಈ ಒಂದು ನೂತನವಾದ ಒಡಂಬಡಿಕೆಯನ್ನ ಮಾಡಿಕೊಳ್ತಾನೆ. See, here he is saying that I will make a new covenant with the house of Israel. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ. So we can very clearly understand the new covenant is going to make with the Israel and to the house of Judah. ಇಲ್ಲಿ ನಾವು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆ ಹೊಸ ಒಡಂಬಡಿಕೆ ದೇವರು ಯೇಸು ಕ್ರಿಸ್ತನು ಮಾಡುವಂತದ್ದು ಇಸ್ರಾಯೇಲ್ ವಂಶದವರೊಂದಿಗೂ ಮತ್ತು ಯಹೂದ ವಂಶದವರೊಂದಿಗೂ. Yeah, if you read to the book of Romans chapter 11, ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಓದುವಾಗ there we see that Jesus is going to come from the Zion to deliver the nation of Israel. ಅಲ್ಲಿ ನಾವು ಓದ್ತೇವೆ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲ್ ದೇಶವನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಚಿಯೋನ್ ದೇಶದಿಂದ ಆತನು ಬರ್ತಾನೆ. Yeah, look at that in verse Romans chapter 11 verse 26 and 27 we will read. 11ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 26 ಮತ್ತು 27. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು, ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚಿಯೋನಿನೊಳಗಿಂದ ಹೊರಟು ಬಂದು ಯಾಕೋಬಿನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು. So it is very clearly suggests that the new covenant he is going to make with Israel when he is going to come in glory and majesty on the Mount Zion. ಆದ್ದರಿಂದ ಇದು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ ಏನಂದ್ರೆ ಆತನು ಬರುವಾಗ, ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಆತನು ಆ ಇಸ್ರಾಯೇಲ್ರೊಡನೆ ಆತನು ಒಂದು ಹೊಸ ಒಡಂಬಡಿಕೆಯನ್ನ ಆತನು ಸ್ಥಾಪಿಸ್ತಾನೆ. When he came first time, he came from Bethlehem, not from Zion. ಆತನು ಮೊದಲನೇ ಸಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯಾವತಾರವೆತ್ತಿ ಲೋಕಕ್ಕೆ ಬಂದಾಗ ಆತನು ಬೆತ್ಲೆಹೇಮಿನಿಂದ ಬಂದಂತದ್ದು, ಚಿಯೋನಿನಿಂದ ಅಲ್ಲ. Here it is saying that there shall come out of Zion the deliverer. Deliverer is going to come from Zion. ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಆ ಬಿಡಿಸುವವನು ಅಂದ್ರೆ ವಿಮೋಚಕನು ಆತನು ಚಿಯೋನಿನಿಂದ ಬರುವಂತವನಾಗಿದ್ದಾನೆ. And it is mentioned that I will remove the ungodliness from Jacob. All the sins of the nation will be forgiven. ಅಲ್ಲಿ ಯಾಕೋಬನಲ್ಲಿರುವಂತಹ ಭಕ್ತಿಹೀನತೆಯನ್ನ ನಿವಾರಣೆ ಮಾಡಿ ಆ ಎಲ್ಲಾ ದೇಶಗಳ ಪಾಪವನ್ನ ಪರಿಹಾರ ಮಾಡುತ್ತೇನೆ. So look at verse 27 says that for this is my covenant unto them. The God is going to make a covenant with them when I shall take away their sins. 11:27 ರೋಮಾಪುರ ಅಲ್ಲಿ ಹೇಳುವ ವಾಕ್ಯ ಮತ್ತೆ ಓದೋಣ. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನ ಪರಿಹರಿಸುವಾಗ ನೆರವೇರುವುದು ಎಂದು ಬರೆದಿದೆ. Now, what is the uniqueness of the covenant? Just briefly look into verse 32. Jeremiah chapter 31, verse 32 and 33 also we will read.
ನಾವು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳೋಣ. ಅಲ್ಲಿ ಈ ಒಂದು ಒಡಂಬಡಿಕೆಯ ಒಂದು ಅದ್ವಿತೀಯತೆ ಅಥವಾ ವಿಶೇಷತೆ ಏನು ಎಂಬುದಾಗಿ ನಾವು ನೋಡಬಹುದು. Yeah, here we say that I will make the covenant not according to the what I made with their fathers in the Mount Sinai. ನಾನು ಚಿಯೋನ್ ಬೆಟ್ಟದಲ್ಲಿ ಅವರ ಪಿತೃಗಳೊಂದಿಗೆ ಮಾಡಿದಂತ ಒಡಂಬಡಿಕೆಯಂತೆ ಈ ಒಡಂಬಡಿಕೆ ಇರುವುದಿಲ್ಲ. They broke my covenant which I was made on the Mount Sinai. ಅಲ್ಲಿ ಆ ಚಿಯೋನ್ ಸೀನಾಯಿ ಬೆಟ್ಟದಲ್ಲಿ ಮಾಡಿದಂತ ಆ ಒಡಂಬಡಿಕೆ ಅದು ಮುರಿಯಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. So the laws were written on the stones, but here say that I will write it in their heart now. Inward man, I will write it in their heart. Verse 33 we will read. ನಾವಿಲ್ಲಿ 33ನೇ ವರ್ಷದಲ್ಲಿ ನೋಡ್ತೇವೆ ಏನಂದ್ರೆ, ಈಗ ನಾನು ಇವರ ಹೃದಯಗಳ ಮೇಲೆ ಆ ಆಜ್ಞೆಗಳನ್ನ ಬರೆಯುವನು. ಆದ್ರೆ ಸೀನಾಯಿ ಬೆಟ್ಟದಲ್ಲಿ ಕೊಟ್ಟಂತಹ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಆ ಆಜ್ಞೆಗಳನ್ನ ಕಲ್ಲಿನ ಅಲಿಗೆಗಳ ಮೇಲೆ ಬರೆದಿದ್ದನು. So here we see that in the new covenant, there see that the law is written inside the heart, in the heart of every individual. ನಾವಿಲ್ಲಿ ಹೊಸ ಒಡಂಬಡಿಕೆಯಲ್ಲಿ, ನೂತನ ಒಡಂಬಡಿಕೆಯಲ್ಲಿ ನಾವು ನೋಡುವಂತ ವಿಶೇಷತೆ ಏನಂದ್ರೆ, ಅವರ ಹೃದಯಗಳ ಮೇಲೆ ನಾನು ಆ ಒಡಂಬಡಿಕೆಯನ್ನ ಬರೆಯುತ್ತೇನೆ. Look at in verse 34 says that I will forgive their iniquity and I will remember their sins no more. ಅನಂತರ 34ನೇ ವಚನದಲ್ಲೂ ಕೂಡ ನಾವು ನೋಡುತ್ತೇವೆ, ನಾನು ಅವರ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಅದನ್ನ ಎಂದಿಗೂ ನನ್ನ ಜ್ಞಾಪಕಕ್ಕೆ ತರುವುದಿಲ್ಲ. So we should understand God has not made any covenant with the church, but he is going to make a covenant with the nation of Israel. That is called the new covenant. ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರು ಸಭೆಯೊಂದಿಗೆ ಯಾವ ಒಡಂಬಡಿಕೆಯನ್ನು ಮಾಡಿಕೊಂಡಿಲ್ಲ, ಆದ್ರೆ ಇಸ್ರಾಯೇಲ್ ದೇಶದೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಅದೇ ಹೊಸದಾದಂತ ಒಂದು ಒಡಂಬಡಿಕೆ. So when Jesus is coming to establish the kingdom, it is at that time he is going to make a covenant with the nation of Israel. ಅದು ಯಾವಾಗ ಆಗ್ತದೆ ಎಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನ ಸ್ಥಾಪಿಸ್ಲಿಕ್ಕಾಗಿ 2ನೇ ಸಲ ಬರುವಾಗ ಇಸ್ರಾಯೇಲ್ ದೇಶದೊಂದಿಗೆ ಆ ಒಂದು ಹೊಸದೊಂದು ಒಡಂಬಡಿಕೆಯನ್ನ ಮಾಡಿಕೊಳ್ತಾನೆ. Even though the church is not made a covenant with God, but the blessings of the new covenant is available to the church today. ಒಂದು ವೇಳೆ ದೇವರು ಸಭೆಯೊಂದಿಗೆ ಯಾವುದೇ ಒಡಂಬಡಿಕೆಯನ್ನು ಮಾಡಿಕೊಳ್ಳದೆ ಇದ್ದರೂ ಆ ಹೊಸದೊಂದು ಮಾಡಿಕೊಳ್ಳುವಂತ ಒಡಂಬಡಿಕೆಯ ಎಲ್ಲಾ ಆಶೀರ್ವಾದಗಳನ್ನ ಸಭೆ ಈಗಲೂ ಪಡಕೊಳ್ಳುತ್ತಾ ಇದೆ. How we are getting the blessing? Because the mediator of the new covenant is our savior, our deliverer. ನಾವು ಯಾವ ರೀತಿ ಆ ತರವಾದ ಆಶೀರ್ವಾದಗಳನ್ನ ಪಡಕೊಳ್ಳುತ್ತಿದ್ದೇವೆ ಎಂಬುದಾಗಿ ನೋಡುವಾಗ ಅದಕ್ಕಿರುವಂತ ಕಾರಣ ಒಂದೇ, ನಮ್ಮ ಮಧ್ಯಸ್ಥಿಕನಾದಂತವನು, ನಮ್ಮ ವಿಮೋಚಕನು ಬೇರೆ ಯಾರೂ ಅಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನು ತಾನೇ. Yeah, by the new covenant, he shed on the cross of Calvary the blood of the new covenant. ನೋಡ್ರಿ, ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಬೆಟ್ಟದ ಆ ಕ್ರೂಜೆಯ ಮೇಲೆ ತನ್ನ ರಕ್ತವನ್ನ ಸುರಿಸಿದಂತದ್ದೇ ಹೊಸ ಒಡಂಬಡಿಕೆ ಆಗಿದೆ ನಮಗೆ. And our sins also cleansed by that blood or shed on the cross of Calvary. ಆ ಶಿಲುಬೆಯ ಮೇಲೆ, ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ ಸುರಿಸಲ್ಪಟ್ಟಂತ ಆ ರಕ್ತ ನಮ್ಮ ಪಾಪಗಳನ್ನ ಕ್ಷಮಿಸಿದೆ. So we are obtained the blessing of the new covenant in that sense. ನಾವು ಆ ರೀತಿಯಲ್ಲಿ ಆ ಹೊಸದೊಂದು ಒಡಂಬಡಿಕೆ ಮಾಡಿಕೊಳ್ಳಲಿಕ್ಕಿರುವಂತ ಅದೇ ಮಾದರಿಯಲ್ಲಿ ನಾವು ಈಗಾಗಲೇ ಆ ಒಡಂಬಡಿಕೆಯ ಆಶೀರ್ವಾದಗಳನ್ನ ಪಡ್ಕೊಳ್ತಾ ಇದ್ದೇವೆ. But primarily we should know that God has promised the new covenant to the nation of Israel that is going to happen in the future. ಸೊ ದೇವರು ಇಸ್ರಾಯೇಲರೊಂದಿಗೆ ಮಾಡಿಕೊಳ್ಳುವಂತ ನೂತನ ಒಡಂಬಡಿಕೆ ಅದು 1000 ವರ್ಷದ ಆಡಳಿತದ ಸಮಯದಲ್ಲಿ ನೆರವೇರ್ತದೆ. Now we are going to study about the millennial kingdom now. ನಾವೀಗ 1000 ವರ್ಷ ಆಳ್ವಿಕೆಯ ಕುರಿತು ಅಧ್ಯಯನ ಮಾಡೋಣ. So there are various views about the millennial kingdom among the Christians. ಕ್ರೈಸ್ತರ ಮಧ್ಯದಲ್ಲಿ ಈ 1000 ವರ್ಷ ಆಳ್ವಿಕೆಯ ಕುರಿತು ಅನೇಕ ಅವರ ಅಭಿಪ್ರಾಯಗಳು ಉಂಟು. You know, for any doctrine you take, there are different views among the people. ನಾವು ಜನರ ಮಧ್ಯದಲ್ಲಿ ಯಾವುದೇ ಒಂದು ಬೋಧನೆಯನ್ನ ತೆಗೆದುಕೊಳ್ಳುವಾಗ ಸತ್ಯವೇದದಿಂದ ಅದರ ಕುರಿತು ಅವರಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತದೆ. It is not only with the Bible, any knowledge, human knowledge, you take in the scientific field, there are a lot of views are there, different views are there in the scientific theories. ಅದು ಸತ್ಯವೇದದ ವಿಷಯದಲ್ಲಿ ಮಾತ್ರವಲ್ಲ, ಬೇರೆ ಯಾವುದೇ ಸಾಮಾನ್ಯ ವಿಷಯದಲ್ಲಿ ಕೂಡ ತೆಗೆದುಕೊಳ್ಳುವಾಗ, ಒಂದು ವೇಳೆ ವಿಜ್ಞಾನದ ವಿಷಯದಲ್ಲಿ, ಅದರ ವಿಷಯದಲ್ಲಿ ಕೂಡ ಅನೇಕ ವಿಧವಾದಂತ ಅಭಿಪ್ರಾಯಗಳು ಇರ್ತದೆ.
The different views are coming because the man's knowledge or limitations are there. He cannot understand everything. That is why the different views are coming. ಯಾಕೆ ಭಿನ್ನವಾದ ಅಭಿಪ್ರಾಯಗಳು ಬರ್ತದೆ ಎಂಬುದಾಗಿ ಹೇಳುವಾಗ ಮನುಷ್ಯನ ಜ್ಞಾನ ಅದು ಸೀಮಿತವಾಗಿದೆ. ಅವನ ಜ್ಞಾನ ವಿಸ್ತಾರವಿಲ್ಲದಿರುವ ಕಾರಣ ಈ ತರವಾದಂತ ಬೇರೆ ಬೇರೆ ಅಭಿಪ್ರಾಯಗಳು ಉಂಟಾಗ್ತದೆ. Mainly there are three views are there. ಇಲ್ಲಿ ಮುಖ್ಯವಾಗಿ ನಾವು ಮೂರು ಅಭಿಪ್ರಾಯಗಳನ್ನ 1000 ವರ್ಷದ ಆಡಳಿತ ಕುರಿತು ನೋಡ್ತೇವೆ. Yeah, we are not going to elaborate all the views. ನಾವು ಈ ಎಲ್ಲಾ ಸಂಗತಿಗಳನ್ನ ವಿವರವಾಗಿ ನೋಡ್ಲಿಕ್ಕೆ ಹೋಗೋದಿಲ್ಲ. We are going to study which is the right view. That's all. ನಾವಿಲ್ಲಿ ಈ ಮೂರರಲ್ಲಿ ಯಾವುದು ಸರಿಯಾದಂತ ಒಂದು ಬೋಧನೆಯ ಕ್ರಮವಾಗಿದೆ ಅದನ್ನ ನೋಡೋಣ. See, according to one view, the amillennium means there is no millennium at all. ನಾವು ಒಂದು ಅಭಿಪ್ರಾಯ ನೋಡುವಾಗ ಮಿಲಿಯನಿಯಂ ಅಂದರೆ ಆ 1000 ವರ್ಷ ಆಳ್ವಿಕೆ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುವಂತವರು. They believe that there is no literal 1000-year rule of Christ. ಅವರು ನಂಬುವಂತದ್ದೇನೆಂದ್ರೆ ಅಕ್ಷರಶಃ 1000 ವರ್ಷ ಯೇಸು ಕ್ರಿಸ್ತನ ಆಳ್ವಿಕೆ ಇಲ್ಲ. According to them, when the gospel is preached all over the world, the millennium is fulfilled. Rule of Christ is fulfilled. ಅವರು ಹೇಳುವುದೇನೆಂದ್ರೆ ಪ್ರಪಂಚದಾದ್ಯಂತ ಸುವಾರ್ತೆ ಸಾರಲ್ಪಟ್ಟಾಗ ಅವಾಗ ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಮುಗಿದಿದೆ ಎಂಬುದಾಗಿ ಅರ್ಥ. So they don't believe in the literal millennium. ಆದ್ರಿಂದ ಅಕ್ಷರಶಃ ಸತ್ಯವಾಗಿರುವಂತ 1000 ವರ್ಷ ಆಡಳಿತವನ್ನ ಅವರು ನಂಬೋದಿಲ್ಲ. The second concept is called the post millennium. ಎರಡನೇ ಒಂದು ರೀತಿ ಅವರ ನಂಬಿಕೆ ಏನೆಂಬುದಾಗಿ ನೋಡುವಾಗ ಮಿಲಿಯನಂ ಆದ ನಂತರ ಎಂಬುದಾಗಿ. Yeah, after the industrial revolution, we know that there was a lot of development happen in the world. ನಾವು ಇಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಆದ ನಂತರ ನೋಡ್ತೇವೆ ಈ ಲೋಕದೊಳಗೆ ಅನೇಕ ಬೆಳವಣಿಗೆಗಳು ಉಂಟಾದವು. So because of the progress in the technology and the development in the world, people thought that that is the beginning of millennium. ಇಲ್ಲಿ ಆ ರೀತಿಯಾದಂತ ತಾಂತ್ರಿಕತೆ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಆ ಬೆಳವಣಿಗೆಗಳು ಉಂಟಾಗುವಾಗ ಅದನ್ನೆಲ್ಲ ನೋಡುವಾಗ ಅಭಿವೃದ್ಧಿಯನ್ನು ನೋಡುವಾಗ ಜನರು ನಂಬಿದ್ದೇನೆಂದ್ರೆ ಅದೇ 1000 ವರ್ಷ ಆಳ್ವಿಕೆ ಆಗಿದೆ ಅಂತ. Yeah, people thought that the blessing of the Lord has come, the man is developing, and they thought that after this development, at the end of that, the Lord will come. ಅವರು ಯೋಚನೆ ಮಾಡಿದ್ದೇನೆಂದ್ರೆ ಈ ತರವಾದಂತ ಬೆಳವಣಿಗೆಗಳು ಆಗುವಂತದಕ್ಕೆ ಮುಖ್ಯ ಕಾರಣ ದೇವರ ಆಶೀರ್ವಾದ. ಆದ್ರಿಂದ ಆ ದೇವರ ಆಶೀರ್ವಾದವೆಲ್ಲ ಈಗಲೇ ನಮಗೆ ಸಿಕ್ಕಿಯಾಗಿದೆ. ಆ ಆಶೀರ್ವಾದದ ಸಮಯವೇ 1000 ವರ್ಷ ಆಳ್ವಿಕೆ. ಅದರ ಅಂತ್ಯದಲ್ಲಿ ಆಳ್ವಿಕೆ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ ಎಂಬುದಾಗಿ. We know that there is a development, but we know that moral degradation is more in the human being nowadays. ಆದ್ರೆ ನಾವು ನಮ್ಮ ಮಧ್ಯದಲ್ಲಿ ಬೆಳವಣಿಗೆಗಳನ್ನ ನೋಡ್ತಾ ಇದ್ದರೂ ಕೂಡ ಮನುಷ್ಯನು ಅನ್ನುವಂಥವನು ಅಷ್ಟೇ ಕೆಟ್ಟದಾಗಿ ಆತನು ಹಾಳಾಗುವಂತ ಸಂಗತಿಗಳನ್ನು ಕೂಡ ನೋಡ್ತಾ ಇದ್ದೇವೆ. So according to them, the present condition is the millennial kingdom, and after that the Lord will come. ಆದ್ದರಿಂದ ಈ ಒಂದು ಸುಸ್ಥಿತಿಯ ಸಮಯವನ್ನ ಅವರ ಪ್ರಕಾರ ಏನಂದ್ರೆ ಇದು 1000 ವರ್ಷ ಆಳ್ವಿಕೆ ಆಗಿದೆ, ಅನಂತರ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ. But this view is nowadays not very few people accept it. Many people are not accepting this view. ಆದ್ರೆ ಈ ಒಂದು ಅಭಿಪ್ರಾಯವನ್ನ ಅನೇಕರು ಒಪ್ಪಿಕೊಳ್ಳುವುದಿಲ್ಲ, ಕೆಲವರು ಮಾತ್ರ ಇದನ್ನ ಅವರು ಒಪ್ಪಿಕೊಳ್ಳುವಂತವರಾಗಿದ್ದಾರೆ. Now the right view, that is what we are going to study. It is called the pre-millennium. ಸರಿಯಾದಂತ ಒಂದು ಅಭಿಪ್ರಾಯ ಯಾವುದು ಎಂಬುದಾಗಿ ನೋಡುವಾಗ, ಸತ್ಯ ಯಾವುದು ಎಂಬುದಾಗಿ ನೋಡುವಾಗ 1000 ವರ್ಷ ಆಳ್ವಿಕೆ ಮೊದಲು. Yeah, it is otherwise called a dispensational premillennialism. That means the millennial kingdom will come only after the coming of the Lord Jesus Christ. ಅಂದ್ರೆ ಇಲ್ಲಿ ನಾವು ಯುಗಗಳನ್ನ ಕಲಿಯುತ್ತಾ ಬಂದ ಹಾಗೆ ಈ 1000 ವರ್ಷ ಆಳ್ವಿಕೆಯ ಮುನ್ನ ಎಂಬುದಾಗಿರುವಂತ ಸಂಗತಿ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಮೇಲೆಯೇ 1000 ವರ್ಷ ಆಳ್ವಿಕೆ ಪ್ರಾರಂಭವಾಗುವುದು. Yeah, Jesus Christ is going to come in glory on the Mount of Olive. ಅಲ್ಲಿ ನಾವು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಆತನು ಬರುವಂತವನಾಗಿದ್ದಾನೆ. Afterwards, he will going to establish the 1000-year rule here upon the earth. ಅದಾದ ನಂತರ ಆತನು 1000 ವರ್ಷ ಆಳ್ವಿಕೆಯನ್ನ ಈ ಲೋಕದ ಮೇಲೆ ಆತನು ಸ್ಥಾಪಿಸುವಂತವನಾಗಿದ್ದಾನೆ. So, and this particular view will help us to interpret the scripture literally. ಆದ್ದರಿಂದ ಈ ಒಂದು ಅಭಿಪ್ರಾಯ
ನಾವು ದೇವರ ವಾಕ್ಯವನ್ನ ಹೇಗಿದೆಯೋ ಹಾಗೆ ಅದನ್ನ ತಿಳಿಸಿಕೊಡೋದಕ್ಕೆ ಅದು ನಮಗೆ ಸಹಾಯ ಮಾಡ್ತದೆ. Yeah, we should understand the scripture and interpret the scripture literally. ಆದುದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ವಾಕ್ಯವು 1000 ವರ್ಷ ಆಳ್ವಿಕೆಯ ಕುರಿತು ಅಕ್ಷರಶಃ ಅದೇ ರೀತಿಯಲ್ಲಿ ಅದು ಅರ್ಥಪಡಿಸ್ತದೆ. So we accept this view called premillennial view. ಆದ್ರಿಂದ ನಾವು ಈ ಒಂದು ಅಭಿಪ್ರಾಯವನ್ನ ನಾವು ಒಪ್ಪಿಕೊಳ್ಳುವಂತವರಾಗಿದ್ದೇವೆ. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಬಂದ ನಂತರ 1000 ವರ್ಷ ಆಳ್ವಿಕೆ ಪ್ರಾರಂಭ. So this is the view I had described in a pictorial form, that's all. ನಾನು ಈ 3 ಅಭಿಪ್ರಾಯಗಳನ್ನ ಈ ಒಂದು ಚಿತ್ರಪಟದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. The last one, you see, the fourth one is called amillennialism. That is, there is no millennium at all. ನಾವಿಲ್ಲಿ 4ನೇ ಚಿತ್ರವನ್ನ ನೋಡುವಂತದ್ದೇ 1000 ವರ್ಷ ಆಳ್ವಿಕೆ ಇಲ್ಲ ಎಂಬುದಾಗಿ ಹೇಳುವಂತವರು. That means that they said that when the gospel is spreading everywhere, the millennium is completed. ಅವರು ಹೇಳುವುದೇನೆಂದ್ರೆ ಸುವಾರ್ತೆ ಎಲ್ಲಾ ಕಡೆ ಸಾರಲ್ಪಡ್ತಾ ಹೋಗಿ ಎಲ್ಲಾ ಕಡೆ ತಲುಪುವಾಗ 1000 ವರ್ಷ ಆಳ್ವಿಕೆ ಮುಗ್ದೋಗ್ತದೆ ಎಂಬುದಾಗಿ. You see, look at the number 3 says the post millennium. That is the after the blessing that comes upon the earth, after the end of that, the Lord will come. ಇಲ್ಲಿ ನಾವು ನೋಡೋದೇನೆಂದ್ರೆ ಇಲ್ಲಿ ಆಲ್ರೆಡಿ ಆಗಲೇ ನಮಗೆ ಆಶೀರ್ವಾದಗಳ ರೂಪದಲ್ಲಿ 1000 ವರ್ಷ ಆಳ್ವಿಕೆ ನಡೀತಾ ಇದೆ. ಅದರ ಅಂತ್ಯವಾದ ನಂತರ ಯೇಸು ಕ್ರಿಸ್ತನು ಬರ್ತಾನೆ. The right interpretation is pre-tribulation, dispensational, premillennial view. That is what before the tribulation, before the millennium, the Lord will come. ಅಂದ್ರೆ ಇಲ್ಲಿ ನಾವು 2ನೇ ಸಂಗತಿ ನೋಡ್ತಾ ಇದ್ದೇವೆ. ಅದರ ತಾತ್ಪರ್ಯ ಏನು ಎಂಬುದಾಗಿ ಹೇಳುವಾಗ ಅಲ್ಲಿ ಯುಗಗಳ ಆಧಾರವಾಗಿ ಮಾಡಿಕೊಂಡಂತವರಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನು ಸಂಕಟ ಮಹಾಸಂಕಟ ಕಾಲ ಆದ ಮೇಲೆ ಬರುವಂತವನಾಗಿದ್ದಾನೆ. ಅವಾಗ ಆ ಒಂದು 1000 ವರ್ಷ ಆಳ್ವಿಕೆ ಪ್ರಾರಂಭವಾಗ್ತದೆ. So I will repeat it again. Before the tribulation, before the millennium, the Lord will come. ಅಂದ್ರೆ 1000 ವರ್ಷ ಆಳ್ವಿಕೆ ಮುಂಚೆ ಮತ್ತು ಸಂಕಟ ಮಹಾಸಂಕಟ ಕಾಲದ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ. That is the right view of studying the scripture. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ವಾಕ್ಯ ಕಲಿಯುವಂತ ಒಂದು ವಿಧಾನ. Now we know that the Lord is going to establish a kingdom. The greatness of the kingdom he will hand over to his people Israel. ನಾವಲ್ಲಿ ನೋಡ್ತೇವೆ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ರಾಜ್ಯವನ್ನ ಸ್ಥಾಪಿಸಿದ ನಂತರ ಆ ರಾಜ್ಯದ ಎಲ್ಲಾ ಮಹತ್ವಗಳನ್ನ ಆತನು ಇಸ್ರಾಯೇಲ್ ದೇಶದ ಕೈಗೆ ಒಪ್ಪಿಸಿಕೊಡ್ತಾನೆ. Israel, the book of Daniel chapter 7 verse 27 you read is very clearly mentions that promise. ನಾವು ಆ ಒಂದು ವಾಗ್ದಾನವನ್ನ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 27ನೇ ವಚನದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. We will read that verse. ಆ ವಾಕ್ಯವನ್ನು ಓದೋಣ. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ, ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು. Yeah, it's very clearly mentioned that the Israel will go a great tribulation. They will undergo to the great tribulation, and we see that at the end of that, the Lord will come. ನಾವಿಲ್ಲಿ ನೋಡ್ತೇವೆ, ಇಸ್ರಾಯೇಲರು ಆ ಮಹಾ ಸಂಕಟ ಸಮಯಗಳನ್ನ ದಾಟಿ ಹೋಗುತ್ತಾರೆ. ಅದರ ಅಂತ್ಯದಲ್ಲಿಯೇ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಉಂಟಾಗ್ತದೆ. And he will hand over this kingdom, the greatness of the kingdom, to the saints. That is mentioned there. ಇಲ್ಲಿ ಬರೆಯಲ್ಪಟ್ಟ ಹಾಗೆ ಆತನು ಆ ಒಂದು ಆಡಳಿತದ ಆ ಮಹತ್ತನ್ನ, ಆ ಆಡಳಿತವನ್ನ ಅಥವಾ ರಾಜ್ಯವನ್ನ ಆತನು ತನ್ನ ದೇವ ಜನರಿಗೆ ಒಪ್ಪಿಸಿಕೊಡುವಂತನಾಗಿದ್ದಾನೆ. That the kingdom is an everlasting kingdom. That is what it is saying. ಅಲ್ಲಿ ನಾವು ನೋಡ್ತಾ ಬರ್ತೇವೆ, ಅದೇನೆಂದ್ರೆ ನಿತ್ಯವಾಗಿರುವಂತಹ ಒಂದು ರಾಜ್ಯವಾಗಿದೆ, ಶಾಶ್ವತವಾದ ರಾಜ್ಯವಾಗಿದೆ. So before the establishment of the kingdom, ಆ ರಾಜ್ಯ ಸ್ಥಾಪಿಸಲ್ಪಡುವುದಕ್ಕಿಂತ ಮುಂಚೆ he will bind Satan. ಆತನು ಸೈತಾನನನ್ನು ಬಂಧಿಸ್ತಾನೆ. And he will throw Satan into the bottomless pit. ಆತನು ಆ ಪಾತಾಳಕ್ಕೆ, ಅಧೋಲೋಕಕ್ಕೆ ಸೈತಾನನನ್ನ ದೊಬ್ಬುತ್ತಾನೆ. And we see that God has promised all the earthly blessings to the nation of Israel. ಇಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಇಸ್ರಾಯೇಲ್ ದೇಶಕ್ಕೆ ಕರ್ತನು
ಈ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲಾ ಆಶೀರ್ವಾದಗಳಿಂದ ಆಶೀರ್ವದಿಸ್ತಾನೆ. So the promise of the millennial kingdom is given to the nation of Israel. ಆದ್ದರಿಂದ 1000 ವರ್ಷ ಆಳ್ವಿಕೆಯ ಆಶೀರ್ವಾದಗಳು ಆ ಇಸ್ರಾಯೇಲ್ ಜನಾಂಗಕ್ಕೆ ಕೊಡಲ್ಪಡುತ್ತದೆ. Being Jesus Christ is the king, we also will join with the Christ and we will also enjoy these earthly blessings. ಈ ರಾಜ್ಯದ ಅರಸನು ಕರ್ತನಾದ ಯೇಸು ಕ್ರಿಸ್ತನೇ ಆಗಿರುವಾಗ ಆತನ ಸಭೆಯಾದಂತ ನಾವು ಕೂಡ ಆ ಆಡಳಿತದಲ್ಲಿ ಪಾಲುಗಾರರಾಗ್ತೇವೆ ಮತ್ತು ಆ ಒಂದು 1000 ವರ್ಷದ ಆಳ್ವಿಕೆಯಲ್ಲಿ ನಾವು ಆನಂದ ಪಡುವಂತವರಾಗಿರ್ತೇವೆ. But please note down for the church, God has primarily given the heavenly blessings. ಆದ್ರೆ ನಾವು ಇದನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವಂತವರಾಗಿರ್ಬೇಕು ಅಂದ್ರೆ ಪ್ರಾಥಮಿಕವಾಗಿ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಅಥವಾ ದೇವರು ಪರಲೋಕದ ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ. Even though blessings, earthly blessing is for Israel, they will also enjoy some part of the heavenly blessing. ಇಸ್ರಾಯೇಲರಿಗೆ, ಇಸ್ರಾಯೇಲ್ ಜನಾಂಗಕ್ಕೆ ಈ ಭೂಲೋಕದ ಆಶೀರ್ವಾದಗಳು ಕೊಡಲ್ಪಟ್ಟಿದ್ದರೂ ಕೂಡ ಪರಲೋಕದ ಆಶೀರ್ವಾದಗಳ ಕೆಲವು ಭಾಗಗಳಲ್ಲಿ ಅವರು ಕೂಡ ಅದನ್ನ ಅನುಭವಿಸ್ತಾರೆ. We know Abraham was waiting for that city made by God, by architecture by God. He was waiting for that heavenly blessing. ನಾವು ನೋಡುವ ಹಾಗೆ ಅಬ್ರಾಮನು ಆ ಪರಲೋಕದ ಆಶೀರ್ವಾದಗಳಲ್ಲಿ ಒಂದಾದಂತ ದೇವರು ಕಟ್ಟಿದಂತ ಆ ಪರಲೋಕದ ಅಸ್ತಿವಾರಗಳುಳ್ಳ ಆ ಒಂದು ಸಂಗತಿಗಳನ್ನ ಆತನು ಎದುರು ನೋಡ್ತಾ ಇದ್ದ. So Israel will enjoy the heavenly blessings in the eternity with the church. ಆ ಇಸ್ರಾಯೇಲರು ಕೂಡ ಸಭೆಯೊಂದಿಗೆ ಆ ಒಂದು ನಿತ್ಯವಾದಂತ ಆ ಆಶೀರ್ವಾದಗಳನ್ನ, ಪರಲೋಕದ ಆಶೀರ್ವಾದಗಳನ್ನ ಅನುಭವಿಸುವಂತವರಾಗಿರ್ತಾರೆ. Same way, ಅದೇ ರೀತಿ the church will enjoy the earthly blessing of Israel upon the earth during the millennial kingdom. 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಇಸ್ರಾಯೇಲರು ಅನುಭವಿಸುವಂತ ಈ ಭೂಮಿಯ ಮೇಲಿನ ಆಶೀರ್ವಾದಗಳಲ್ಲಿ ಸಭೆಯೂ ಕೂಡ ಪಾಲನ್ನ ಹೊಂದುವಂತದ್ದಾಗಿದೆ. Now the present earth is going to be renovated, completely will change. ನಾವು ಈಗಿರುವಂತ ಈ ಭೂಮಿ ಅದು ಪರಿಪೂರ್ಣವಾಗಿ ಬದಲಾಯಿಸಲ್ಪಡುತ್ತದೆ. I will talk to you about that in the later on. Matthew chapter 19 verse 28, you note down, that's a very important word. God is going to renovate the entire earth. ಮತ್ತಾಯನ ಸುವಾರ್ತೆ 19ನೇ 28ನೇ ವಚನ ಬಹಳ ಪ್ರಾಮುಖ್ಯವಾದಂತ ವಚನ. ಅದನ್ನ ನಾನು ಮುಂದೆ ನಿಮ್ಮ ಮಧ್ಯದಲ್ಲಿ ಮಾತಾಡುತ್ತೇನೆ. ಅಂದ್ರೆ ದೇವರು ಈ ಭೂಮಿಯನ್ನ ಆತನು ಮತ್ತೆ ನೂತನ ಪಡಿಸ್ತಾನೆ. A new world order will be established. ಒಂದು ಪ್ರಪಂಚದ ಹೊಸ ವ್ಯವಸ್ಥೆ ಕೂಡ ಅದು ಸ್ಥಾಪಿಸಲ್ಪಡುತ್ತದೆ. Now before entering into the millennium, ಆದ್ರಿಂದ ಈಗ ನಾವು 1000 ವರ್ಷ ಆಳ್ವಿಕೆಗೆ ಹೋಗುವುದಕ್ಕಿಂತ ಮೊದಲು and arrest warrant will come from heaven. ಪರಲೋಕದಿಂದ ಒಬ್ಬ ಕೈದಿಯನ್ನ ಹಿಡಿಯುವಂತ ಒಂದು ಆಜ್ಞೆ ಅದು ಬರ್ತದೆ. A mighty angel is coming with a chain, with the arrest warrant from heaven. ಒಬ್ಬ ಬಲಿಷ್ಠನಾದಂತ ಒಬ್ಬ ದೇವದೂತನು ಕೈಯಲ್ಲಿ ಸರಪಳಿಗಳನ್ನ ಹಿಡಿದುಕೊಂಡು ಪರಲೋಕದಿಂದ ಆ ಸೈತಾನನ ಬಂಧಿಸ್ಲಿಕ್ಕಾಗಿ ಅನುಮತಿಯನ್ನ ಪಡಕೊಂಡು ಆತನು ಬರ್ತಾ ಇದ್ದಾನೆ. He will arrest Satan. ಆತನು ಸೈತಾನನನ್ನ ಬಂಧಿಸ್ತಾನೆ. Not only Satan, he will arrest all the demonic forces. ಆತನು ಬರೀ ಸೈತಾನನನ್ನು ಮಾತ್ರವಲ್ಲ, ಆತನು ಈ ಇರುವಂತ ಎಲ್ಲಾ ಅಶುದ್ಧಾತ್ಮಗಳ ಶಕ್ತಿ ಬಲವನ್ನ ಆತನು ಬಂಧಿಸ್ತಾನೆ. And they will be thrown into a place called the bottomless pit. ಆತನು ಅಧೋಲೋಕ ಅಂದ್ರೆ ಪಾತಾಳಕ್ಕೆ ಅವರು ಎಲ್ಲರೂ ಕೂಡ ತಳ್ಳಲ್ಪಡ್ತಾರೆ. They will be chained for 1000 years. ಅಲ್ಲಿ ಅವರಿಗೆ 1000 ವರ್ಷಗಳವರೆಗೂ ಅವರನ್ನ ಸರಪಳಿಗಳಿಂದ ಬಂಧಿಸಿ ಇಡಲ್ಪಡ್ತದೆ. Then the millennial kingdom will begin. ಅವಾಗ 1000 ವರ್ಷದ ಆಳ್ವಿಕೆ ಪ್ರಾರಂಭವಾಗ್ತದೆ. If God willing, we will consider that in the next week. ದೇವರ ಚಿತ್ತವಾದ್ರೆ ನಾವು ಅದರ ಕುರಿತು ಮುಂದಿನ ವಾರ ನೋಡುವಂತವರಾಗಿರೋಣ. Yes, the wonderful kingdom is going to come. Blessed kingdom is going to come. ಹೌದು, ಆಶೀರ್ವಾದದಾಯಕವಾದಂತ ಮತ್ತು ಬಹಳ ಆಶ್ಚರ್ಯಕರವಾದಂತ ಒಂದು ರಾಜ್ಯ ಅದು ಸ್ಥಾಪಿಸಲ್ಪಡ್ತದೆ. Capital of that kingdom will Jerusalem. ಆ ರಾಜ್ಯದ ರಾಜಧಾನಿ ಅದು ಯೆರೂಸಲೇಮೇ ಆಗಿರ್ತದೆ. The world parliament will be established upon the mount of Jerusalem. ಅಲ್ಲಿ ಆ ಪ್ರಪಂಚದ ಒಂದು ಪಾರ್ಲಿಮೆಂಟ್ ಅನ್ನ ನಾವು ಆ ಯೆರೂಸಲೇಮಿನ ಗುಡ್ಡದಲ್ಲಿ, ಬೆಟ್ಟದಲ್ಲಿ, ಚಿಯೋನ್ ಬೆಟ್ಟದಲ್ಲಿ ಸ್ಥಾಪಿಸಲ್ಪಡುವಂತದನ್ನ ನೋಡ್ತೇವೆ. The rules and regulations, legislatives are passed in that parliament. ನೋಡ್ರಿ, ಅಲ್ಲಿ ಆ ಒಂದು ಸಂವಿಧಾನದ ಅಡಿಯಲ್ಲಿ
ಅಲ್ಲಿರುವಂತ ಎಲ್ಲಾ ಕಾನೂನುಗಳು ನಿಯಮಗಳನ್ನು ಎಲ್ಲವೂ ಕೂಡ ಅಲ್ಲಿ ಸ್ಥಾಪಿಸಲ್ಪಡ್ತದೆ. He will rule upon the earth very beautifully. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಮೇಲೆ ಬಹಳ ಸುಂದರವಾಗಿ ಆ ಲೋಕವನ್ನ ಆಳುವಂತವನಾಗಿರ್ತಾನೆ. Today we suffer in the earth. ನಾವು ಈ ಲೋಕದಲ್ಲಿ ಇವತ್ತು ಹಿಂಸೆ ಪಡ್ತಾ ಇದ್ದೇವೆ. If we suffer here, we will reign with him. We will join with him to reign upon the earth. ಒಂದು ವೇಳೆ ಈ ಭೂಮಿಯಲ್ಲಿ ಈ ಲೋಕದಲ್ಲಿ ನಾವು ಹಿಂಸೆಗೆ ಒಳಪಡುವುದಾದ್ರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ ನಾವು ಆತನೊಂದಿಗೆ ಆಳುವಂತವರಾಗಿರ್ತೇವೆ. Yes, it is going to be the wonderful day. ಹೌದು, ಅದು ಬಹಳ ವಿಶೇಷವಾದ ಆಶ್ಚರ್ಯಕರವಾದಂತಹ ಒಂದು ದಿನ. Yes, acha din aayega. The Lord has promised a very beautiful day for us. ದೇವರು ವಾಗ್ದಾನ ಮಾಡಿದಂತಹ ಆ ಒಂದು ಒಳ್ಳೆಯ ದಿನ ಅದು ಬರ್ಲಿಕ್ಕೆ ಉಂಟು. Yes, the blessed day is going to come very soon. ಆದುದರಿಂದ ಪ್ರಿಯರೇ, ಆ ಆಶೀರ್ವಾದವಾದ ದಿನ ಬಹಳ ಬೇಗ ಬರ್ಲಿಕ್ಕಿದೆ. We are going to be with the Lord at that time. ಆ ಸಮಯದಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಇರುವಂತವರಾಗಿರ್ತೇವೆ. Lot of changes will occur. ಅನೇಕ ಬದಲಾವಣೆಗಳು ಆಗ್ತದೆ. And 1,000 years we will be here upon this earth. ಈ ಲೋಕದ ಮೇಲೆ ನಾವು 1000 ವರ್ಷ ಇರುವಂತವರಾಗಿರ್ತೇವೆ. May God bless this verse, and we will continue the study of the millennial kingdom in the next class. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ಚಿತ್ತವಾದರೆ ಮುಂದಿನ ಅಧ್ಯಯನದಲ್ಲಿ ನಾವು ಈ 1000 ವರ್ಷ ಆಳ್ವಿಕೆಯನ್ನ ಮುಂದುವರೆದು ನೋಡುವಂತವರಾಗಿರೋಣ.